ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ಇವತ್ತಿನ ಒಂದು ಮ್ಯಾಚ್ ಬಂದುಬಿಟ್ಟು ಲಕ್ನೋ ಮತ್ತು ಚೆನ್ನೈ ಸೂಪರ್ ಕಿಂಗ್ ಆಗಿರುತ್ತೆ. ಇವರ ಒಂದು ಹೆಡ್ ಟು ಹೆಡ್ ಮ್ಯಾಚಲ್ಲಿ ನಾವು ಇದರ ಒಂದು ರಿಪೋರ್ಟ್ ನೋಡುವಾಗ ಚೆನ್ನೈ ಸೂಪರ್ ಕಿಂಗ್ ಮತ್ತು ಲಕ್ನೋ 3 ಮ್ಯಾಚ್ ಆಟ ಆಡಿದೆ. ಅದರಲ್ಲಿ ಕೇವಲ ಲಕ್ನೋ ಒಂದು ಮ್ಯಾಚನ್ನು ವಿನ್ ಮಾಡಿದೆ. ಅದೇ ರೀತಿ ಸೆಕೆಂಡ್ ನೋಡಿದ ಇದ್ದರೆ ಚೆನ್ನೈ ಅವರೇನು ಮಾಡಿದ್ದಾರೆ ಅಂತ ಹೇಳಿದರೆ ಈ ಒಂದು ಹೆಡ್ ಟು ಹೆಡ್ ಮ್ಯಾಚಲ್ಲಿ 2 ಸಲ ವಿನ್ ಆಗಿದ್ದಾರೆ. ಸೊ ಈ ಒಂದು ಮ್ಯಾಚ್ ನಡೆಯುವುದು ಎಲ್ಲಪ್ಪ ಅಂತ ಹೇಳಿದರೆ ಲಕ್ನೋದಲ್ಲಾಗಿರುತ್ತೆ. ಸೊ ಈ ಒಂದು ಪಿಚ್ಚನ್ನು ನಾವು ನೋಡುವಾಗ ನಮಗೆ ಇಲ್ಲಿ ಯಾರೆಲ್ಲ ಸ್ಪೀಡ್ ಬೌಲಿಂಗ್ ಮಾಡ್ತಾರೆ, ಅದೇ ರೀತಿ ಯಾರೆಲ್ಲ ಸ್ಪಿನ್ ಬೌಲಿಂಗ್ ಮಾಡ್ತಾರೆ ಅವರಿಗೆ ಹೆಚ್ಚು ವಿಕೆಟ್ ಸಿಗುವಂಥ ಒಂದು ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಯಾರೆಲ್ಲ ಬ್ಯಾಟಿಂಗ್ ಮಾಡ್ತಾರೆ ಒಂದು ಗುಡ್ ಪಿಚ್ ಆಗಿರುತ್ತೆ. ಅದೇ ರೀತಿ ಸ್ಪಿನ್ ಬೌಲಿಂಗ್, ಅದೇ ರೀತಿ ಆಲ್ಸೋ ಅಸಿಸ್ಟ್. ನೆಕ್ಸ್ಟ್ ಬಂದುಬಿಟ್ಟು ಗಾಯ್ಸ್ ನಮ್ಮ ಒಂದು ಟೀಮ್ ಬಂದುಬಿಟ್ಟು ಪ್ರಿಡಿಕ್ಷನ್ ಟೀಮ್ ಬಂದುಬಿಟ್ಟು ಈ ರೀತಿ ಇರುತ್ತೆ. ವಿಕೆಟ್ ಕೀಪಿಂಗಲ್ಲಿ ಕಾನ್ವೆ, ಬ್ಯಾಟಿಂಗಲ್ಲಿ ರಹಾನೆ, ರಾಹುಲ್, ದುಬೆ, ಗೈಕ್ವಾಡ್, ಆಲ್ರೌಂಡರ್ಸಲ್ಲಿ ಜಡೇಜಾ, ಸ್ಟೋನಿಸ್, ಅಲಿ, ಅದೇ ರೀತಿ ಮೇಯರ್ಸ್, ಪಾಂಡ್ಯ, ಬೌಲಿಂಗಲ್ಲಿ ಬಿಷ್ಣು ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಮ್ಯಾಚನ್ನು ನಾವು ನೋಡುವಾಗ ಈ ಒಂದು ಪ್ರೆಡಿಕ್ಷನ್ನಲ್ಲಿ ರಾಹುಲ್ ಬಂದುಬಿಟ್ಟು ಹೆಡ್ ಟು ಹೆಡ್ ಮ್ಯಾಚಲ್ಲಿ 12 ಮ್ಯಾಚಲ್ಲಿ 41 ಇವರದ್ದು ಎವರೇಜ್ ಆಗಿರುತ್ತೆ. 455 ರನ್ ಹೊಡೆದಿದ್ದಾರೆ. 141 ಸ್ಟ್ರೈಕ್ ರೇಟ್ ಆಗಿರುತ್ತೆ. ಫಸ್ಟ್ ಇನ್ನಿಂಗ್ಸಲ್ಲಿ ಇವರು 6 ಮ್ಯಾಚಲ್ಲಿ 28 ರನ್ ಎವರೇಜ್ ಆಗಿರುತ್ತೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ 6 ಮ್ಯಾಚಲ್ಲಿ ಇವರದ್ದು 58 ಇವರದ್ದು ಎವರೇಜ್ ಸ್ಕೋರ್ ಆಗಿರುತ್ತೆ. ಈ ಒಂದು ಪಿಚ್ಚಲ್ಲಿ ಇವರು ನೋಡಿದರೆ 6 ಮ್ಯಾಚಲ್ಲಿ 211 ರನ್ ಹೊಡೆದಿದ್ದಾರೆ. ಫಸ್ಟ್ ಇನ್ನಿಂಗ್ಸಲ್ಲಿ 26, 8, 74, ಸೆಕೆಂಡ್ ಇನ್ನಿಂಗ್ಸಲ್ಲಿ 35, 68 ಈ ರೀತಿಯಾಗಿ ಏನು ಮಾಡಿದ್ದಾರೆ, ಸ್ಕೋರ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ನೋಡ್ತಾ ಇದ್ದರೆ ಮೇಯರ್ಸ್ ಆಗಿರುತ್ತೆ. ಇವರು ಕೂಡ ಹೆಡ್ ಟು ಹೆಡ್ ಮ್ಯಾಚಲ್ಲಿ ಒಂದು ಮ್ಯಾಚಲ್ಲಿ 53 ರನ್ ಹೊಡೆದಿದ್ದಾರೆ. ಅದೇ ರೀತಿ ಫಸ್ಟ್ ಇನ್ನಿಂಗ್ಸಲ್ಲಿ 0, ಸೆಕೆಂಡ್ ಇನ್ನಿಂಗ್ಸಲ್ಲಿ 53 ರನ್ ಹೊಡೆದಿದ್ದಾರೆ. ಈ ಒಂದು ಪಿಚ್ಚಲ್ಲಿ ನೋಡಿದರೆ 5 ಮ್ಯಾಚಲ್ಲಿ ಇವರು 126 ರನ್ ಹೊಡೆದಿದ್ದಾರೆ. ಫಸ್ಟ್ ಇನ್ನಿಂಗ್ಸಲ್ಲಿ 73, 29, ಸೆಕೆಂಡ್ ಇನ್ನಿಂಗ್ಸಲ್ಲಿ 13, 24, 0 ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಟೋನಿಸ್ ಆಗಿರುತ್ತೆ. ಹೆಡ್ ಟು ಹೆಡ್ ಮ್ಯಾಚಲ್ಲಿ 5 ಮ್ಯಾಚಲ್ಲಿ ಇವರು 19 ಇವರದ್ದು ಎವರೇಜ್ ಸ್ಕೋರ್ ಆಗಿರುತ್ತೆ. ಫಸ್ಟ್ ಇನ್ನಿಂಗ್ಸಲ್ಲಿ 14, 5, ಸೆಕೆಂಡ್ ಇನ್ನಿಂಗ್ಸಲ್ಲಿ 24, 14, 21. ಈ ಒಂದು ಪಿಚ್ಚಲ್ಲಿ ನಾವು ನೋಡ್ತಾ ಇದ್ದರೆ 5 ಮ್ಯಾಚಲ್ಲಿ ಇವರು 50 ರನ್ ಹೊಡೆದಿದ್ದಾರೆ. 2 ವಿಕೆಟ್ ಕೂಡ ಪಡೆದಿದ್ದಾರೆ. ಫಸ್ಟ್ ಇನ್ನಿಂಗ್ಸಲ್ಲಿ 15, 12, ಸೆಕೆಂಡ್ ಇನ್ನಿಂಗ್ಸಲ್ಲಿ 19, 0, 13 ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕರ್ನಲ್ ಪಾಂಡ್ಯ ಆಗಿರುತ್ತೆ. ಇವರು ಕೂಡ ಹೆಡ್ ಟು ಹೆಡ್ ಮ್ಯಾಚಲ್ಲಿ 13 ಮ್ಯಾಚಲ್ಲಿ 17 ಇವರದ್ದು ಎವರೇಜ್ ಸ್ಕೋರ್ ಆಗಿರುತ್ತೆ. 7 ವಿಕೆಟ್ಗಳು ಕೂಡ ಪಡೆದಿದ್ದಾರೆ. 132 ಇವರದ್ದು ಸ್ಟ್ರೈಕ್ ರೇಟ್ ಆಗಿರುತ್ತೆ. ಫಸ್ಟ್ ಇನ್ನಿಂಗ್ಸಲ್ಲಿ 5 ಮ್ಯಾಚಲ್ಲಿ 23 ಇವರದ್ದು ಎವರೇಜ್ ಆಗಿರುತ್ತೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ 4 ಮ್ಯಾಚಲ್ಲಿ 11 ಎವರೇಜ್ ಸ್ಕೋರ್ ಆಗಿರುತ್ತೆ. ಈ ಒಂದು ಪಿಚ್ಚಲ್ಲಿ ನಾವು ನೋಡೋದಾದರೆ 6 ಮ್ಯಾಚಲ್ಲಿ ಇವರು 6 ವಿಕೆಟ್ ಪಡೆದಿದ್ದಾರೆ. 90 ರನ್ ಇವರದ್ದು ಸ್ಕೋರ್ ಆಗಿರುತ್ತೆ. ಫಸ್ಟ್ ಇನ್ನಿಂಗ್ಸಲ್ಲಿ 15, 18, ಸೆಕೆಂಡ್ ಇನ್ನಿಂಗ್ಸಲ್ಲಿ 34, 23, 14 ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬೌಲಿಂಗಲ್ಲಿ ಬಿಷ್ಣು ಆಗಿರುತ್ತೆ. ಇವರು ಕೂಡ ಈ ಒಂದು ಪಿಚ್ಚಲ್ಲಿ 5 ಮ್ಯಾಚಲ್ಲಿ 7 ವಿಕೆಟ್ ಪಡೆದಿದ್ದಾರೆ. ಫಸ್ಟ್ ಇನ್ನಿಂಗ್ಸಲ್ಲಿ 3 ಮ್ಯಾಚಲ್ಲಿ 3 ವಿಕೆಟ್, ಸೆಕೆಂಡ್ ಇನ್ನಿಂಗ್ಸಲ್ಲಿ 2 ಮ್ಯಾಚಲ್ಲಿ 4 ವಿಕೆಟ್. ಈ ಒಂದು ಹೆಡ್ ಟು ಹೆಡ್ ಮ್ಯಾಚಲ್ಲಿ 6 ವಿಕೆಟ್ಗಳು ಪಡೆದಿದ್ದಾರೆ. ಫಸ್ಟ್ ಇನ್ನಿಂಗ್ಸಲ್ಲಿ 3 ಮ್ಯಾಚಲ್ಲಿ 6 ವಿಕೆಟ್, ಸೆಕೆಂಡ್ ಇನ್ನಿಂಗ್ಸಲ್ಲಿ ಯಾವುದೇ ವಿಕೆಟ್ ಪಡೆದಿಲ್ಲ. 2 ಮ್ಯಾಚ್ ಆಡಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ನವೀಲ್ ಹಕ್ ಆಗಿರುತ್ತೆ. ಇವರನ್ನು ಕೂಡ ನಿಮಗೆ ಪಿಕ್ ಮಾಡ್ಬೋದಾಗಿದೆ. ಇವರು ಕೂಡ ಈ ಒಂದು ಪಿಚ್ಚಲ್ಲಿ 1 ಮ್ಯಾಚಲ್ಲಿ 3 ವಿಕೆಟ್ ಪಡೆದಿದ್ದಾರೆ. ಯಾವುದೇ ಹೆಡ್ ಟು ಹೆಡ್ ಮ್ಯಾಚ್ ಆಟ ಆಡಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಮಾರ್ಕ್ ವುಡ್ ಆಗಿರುತ್ತೆ. ಇವರನ್ನು ಕೂಡ ನಿಮಗೆ ಪಿಕ್ ಮಾಡ್ಬೋದಾಗಿದೆ. ಈ ಒಂದು ಪಿಚ್ಚಲ್ಲಿ 2 ಮ್ಯಾಚಲ್ಲಿ 7 ವಿಕೆಟ್ ಪಡೆದಿದ್ದಾರೆ. ಫಸ್ಟ್ ಇನ್ನಿಂಗ್ಸಲ್ಲಿ 0, ಸೆಕೆಂಡ್ ಇನ್ನಿಂಗ್ಸಲ್ಲಿ 2 ಮ್ಯಾಚಲ್ಲಿ 7 ವಿಕೆಟ್ ಪಡೆದಿದ್ದಾರೆ. ಹೆಡ್ ಟು ಹೆಡ್ ಮ್ಯಾಚ್ ನಾವು ನೋಡ್ತಾ ಇದ್ದರೆ 1 ಮ್ಯಾಚಲ್ಲಿ ಇವರು 3 ವಿಕೆಟ್ ಪಡೆದಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಅಮಿತ್ ಮಿಶ್ರಾ ಆಗಿರುತ್ತೆ. ಹೆಡ್ ಟು ಹೆಡ್ ಮ್ಯಾಚಲ್ಲಿ ನೋಡ್ತಾ ಇದ್ದರೆ 17 ಮ್ಯಾಚಲ್ಲಿ 13 ವಿಕೆಟ್ ಪಡೆದಿದ್ದಾರೆ. ಫಸ್ಟ್ ಇನ್ನಿಂಗ್ಸಲ್ಲಿ 10 ಮ್ಯಾಚಲ್ಲಿ 4 ವಿಕೆಟ್, ಸೆಕೆಂಡ್ ಇನ್ನಿಂಗ್ಸಲ್ಲಿ 7 ಮ್ಯಾಚಲ್ಲಿ 9 ವಿಕೆಟ್ ಪಡೆದಿದ್ದಾರೆ. ಅದೇ ರೀತಿ ಈ ಒಂದು ಪಿಚ್ಚಿನಲ್ಲಿ ನಾವು ನೋಡ್ತಾ ಇದ್ದರೆ 3 ಮ್ಯಾಚಲ್ಲಿ 4 ವಿಕೆಟ್ ಪಡೆದಿದ್ದಾರೆ. ಅದೇ ರೀತಿ ಈ ಒಂದು ಫಸ್ಟ್ ಇನ್ನಿಂಗ್ಸಲ್ಲಿ ನಾವು ನೋಡ್ತಾ ಇದ್ದರೆ 3 ಮ್ಯಾಚಲ್ಲಿ 4 ವಿಕೆಟ್ ಪಡೆದಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಆಗಿರುತ್ತೆ ಗೈಕ್ವಾಡ್ ಆಗಿರುತ್ತೆ. ಇವರು ಕೂಡ ಹೆಡ್ ಟು ಹೆಡ್ ಮ್ಯಾಚಲ್ಲಿ 2 ಮ್ಯಾಚಲ್ಲಿ 58 ರನ್ ಹೊಡೆದಿದ್ದಾರೆ. ಫಸ್ಟ್ ಇನ್ನಿಂಗ್ಸಲ್ಲಿ 57 ಈ ರೀತಿಯಾಗಿ ಸ್ಕೋರ್ ಹೊಡೆದಿದ್ದಾರೆ. ಈ ಒಂದು ಪಿಚ್ಚಲ್ಲಿ ನಾವು ನೋಡ್ತಾ ಇದ್ದರೆ 3 ಮ್ಯಾಚಲ್ಲಿ 175 ರನ್ ಆಗಿರುತ್ತೆ. ಫಸ್ಟ್ ಇನ್ನಿಂಗ್ಸಲ್ಲಿ 44, ಸೆಕೆಂಡ್ ಇನ್ನಿಂಗ್ಸಲ್ಲಿ 51, 80 ಈ ರೀತಿಯಾಗಿ ಸ್ಕೋರನ್ನು ಮಾಡಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ವಿಕೆಟ್ ಕೀಪಿಂಗಲ್ಲಿ ಕಾನ್ವೆ ಆಗಿರುತ್ತೆ. ಇವರು ಕೂಡ ಹೆಡ್ ಟು ಹೆಡ್ ಮ್ಯಾಚಲ್ಲಿ 1 ಮ್ಯಾಚಲ್ಲಿ 47 ರನ್ ಹೊಡೆದಿದ್ದಾರೆ. ಅದೇ ರೀತಿ ಈ ಒಂದು ಪಿಚ್ಚಲ್ಲಿ 1 ಮ್ಯಾಚಲ್ಲಿ 11 ರನ್ ಹೊಡೆದಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ರಹಾನೆ ಆಗಿರುತ್ತೆ. ರಹಾನೆ ನಾವು ನೋಡ್ತಾ ಇದ್ದರೆ ಇವರು ಈ ಒಂದು ಪಿಚ್ಚಲ್ಲಿ ಕೂಡ ಹೆಡ್ ಟು ಹೆಡ್ ಮ್ಯಾಚಲ್ಲಿ ಆಟ ಆಡಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಮೊಯಿನ್ ಆಗಿರುತ್ತೆ. ಇವರು ಕೂಡ ಹೆಡ್ ಟು ಹೆಡ್ ಮ್ಯಾಚಲ್ಲಿ 2 ಮ್ಯಾಚಲ್ಲಿ 54 ರನ್ ಹೊಡೆದಿದ್ದಾರೆ. ಫಸ್ಟ್ ಇನ್ನಿಂಗ್ಸಲ್ಲಿ 35, 19 ಅದೇ ರೀತಿ 4 ವಿಕೆಟ್ ಪಡೆದಿದ್ದಾರೆ. ಯಾವುದೇ ಈ ಒಂದು ಪಿಚ್ಚಲ್ಲಿ ಆಟ ಆಡಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ದುಬೆ ಆಗಿರುತ್ತೆ. ಈ ಒಂದು ಪಿಚ್ಚಲ್ಲಿ ಅವರು ಆಟ ಆಡಿಲ್ಲ. ಹೆಡ್ ಟು ಹೆಡ್ ಮ್ಯಾಚಲ್ಲಿ 2 ಮ್ಯಾಚಲ್ಲಿ 76 ರನ್ ಹೊಡೆದಿದ್ದಾರೆ. ಫಸ್ಟ್ ಇನ್ನಿಂಗ್ಸಲ್ಲಿ 49, 27. ನೆಕ್ಸ್ಟ್ ಬಂದುಬಿಟ್ಟು ಧೋನಿ ಆಗಿರುತ್ತೆ. ಇವರು ಕೂಡ ಈ ಒಂದು ಪಿಚ್ಚಲ್ಲಿ ಆಟ ಆಡಿಲ್ಲ.
ಎರಡು ಮ್ಯಾಚಲ್ಲಿ 28 ರನ್ ಹೊಡೆದಿದ್ದಾರೆ. ಫಸ್ಟ್ ಇನ್ನಿಂಗ್ಸಲ್ಲಿ 16-12 ಈ ರೀತಿಯಾಗಿ ಸ್ಕೋರ್ ಹೊಡೆದಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಜಡೇಜಾ ಆಗಿರುತ್ತೆ. ಇವರು ಕೂಡ ಈ ಒಂದು ಪಿಚ್ಚಲ್ಲಿ ಒಂದು ಮ್ಯಾಚಲ್ಲಿ 3 ರನ್ ಹೊಡೆದಿದ್ದಾರೆ, ಒಂದು ವಿಕೆಟ್ ಕೂಡ ಪಡೆದಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಹೆಡ್ ಮ್ಯಾಚಲ್ಲಿ 20 ರನ್ ಹೊಡೆದಿದ್ದಾರೆ, 2 ಮ್ಯಾಚಲ್ಲಿ ಯಾವುದೇ ವಿಕೆಟ್ ಪಡೆದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ದೇಶಪಾಂಡೆ ಆಗಿರುತ್ತೆ. ಇವರು ಕೂಡ ಈ ಒಂದು ಪಿಚ್ಚಲ್ಲಿ ಆಟ ಆಡಿಲ್ಲ. ಹೆಡ್ ಮ್ಯಾಚಲ್ಲಿ 3 ವಿಕೆಟ್ ಪಡೆದಿದ್ದಾರೆ. ಫಸ್ಟ್ ಇನ್ನಿಂಗ್ಸಲ್ಲಿ ಒಂದು ಮ್ಯಾಚಲ್ಲಿ 1 ವಿಕೆಟ್, ಸೆಕೆಂಡ್ ಇನ್ನಿಂಗ್ಸಲ್ಲಿ 1 ಮ್ಯಾಚಲ್ಲಿ 2 ವಿಕೆಟ್ ಪಡೆದಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಮೆಚ್ಚೂರ್ ಸ್ಟಾರ್ಟ್ನರ್ ಆಗಿರುತ್ತೆ. ಒಂದು ಮ್ಯಾಚ್ ಆಟ ಆಡಿದ್ದಾರೆ, 19 ರನ್ ಹೊಡೆದಿದ್ದಾರೆ. ಅದೇ ರೀತಿ ಹೆಡ್ ಮ್ಯಾಚನ್ನು ನೋಡ್ತಾ ಇದ್ದರೆ ಒಂದು ಮ್ಯಾಚಲ್ಲಿ 1 ರನ್ 1 ವಿಕೆಟ್ ಪಡೆದಿದ್ದಾರೆ. ಸೊ ಈ ಚೆನ್ನೈದು ನಾವು ಬೌಲಿಂಗ್ ನೋಡ್ತಾ ಇದ್ದರೆ ಸ್ಟಾರ್ಟಿಂಗ್ ಅವ್ರಿಗೆ ಬಂದುಬಿಟ್ಟು ತುಷಾರ್, ಆಕಾಶ್, ತಿಕ್ಸಾಸನ, ಅದೇ ರೀತಿ ಡೆತ್ ಓವರ್ ಬಂದುಬಿಟ್ಟು ತುಷಾರ್, ಆಕಾಶ್, ಪತಿರಾಣ ಬೌಲಿಂಗ್ ಹಾಕುವ ಚಾನ್ಸ್ ಇರುತ್ತೆ. ಗೈಸ್, ಇದಾಗಿರುತ್ತೆ ಇವತ್ತಿನ ಒಂದು ಮ್ಯಾಚ್ ಪ್ರೆಡಿಕ್ಷನ್. ನಮ್ಮ ಒಂದು ಮೈನ್ ಚಾನಲ್ ನಿಮಗೆ ಏನಾದರೂ ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಇರ್ತೀನಿ, ಹಾಕಿ ಮುಖಾಂತರ ನಿಮಗೆ ಜಾಯಿನ್ ಆಗ್ಬೋದು ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಆಲ್, ಬಾ.